बोलो भारत माता की ನಾಲ್ಕನೇ ತಾರೀಕು ಕರ್ನಾಟಕ ಮತ್ತು ದೇಶದ ಇತಿಹಾಸದಲ್ಲೇನೆ ದುಃಖಕರವಾಗಿರ್ತಕ್ಕಂಥ ಸರ್ಕಾರಿ ಪ್ರಾಯೋಜಿತ 11 ಜನರ ಹತ್ಯೆ ನಡೀತು. ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈಗಾಗಲೇ ನಮ್ಮ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರು ಹೇಳಿದ್ರು, ವಾಟ್ ಈಸ್ ದ ಮೀನಿಂಗ್ ಆಫ್ RC? ನಿಮ್ಗೇನಾದ್ರು ಡೆಫಿನೇಷನ್ ಗೊತ್ತಿಲ್ಲದೆ ಇದ್ರೆ, ವಿಜಯ್ ಮಲ್ಯ ಹೇಳಿದ್ದಾರೆ RC ಅಂತ. ಯಾಕೆ ಆ ಫ್ರಾಂಚೈಸಿಯನ್ನು ನಾನು ಕೊಂಡುಕೊಂಡೆ, ಅದರ ಪರ್ಪಸ್ ಏನು ಅಂತ ಹೇಳಿದ್ದಾರೆ. ನೀವು ವಿಧಾನಸೌಧದ ಮೆಟ್ಲ ಮೇಲೆ ಆ ರಾಯಲ್ ಚಾಲೆಂಜ್ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ರಲ್ಲ ನೀವು. ಇದಕ್ಕಾಗ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದ್ದು. ಇದನ್ನ ಶಕ್ತಿ ಕೇಂದ್ರ ಅಂತ ಕರೆದಿದ್ದು ಇದಕ್ಕಾಗೇನಾ? ಯಾವುದೋ ಒಂದು ಫ್ರಾಂಚೈಸಿಯ ಬ್ರಾಂಡ್ ಅಂಬಾಸಿಡರ್ ಆಗಲಿಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಪೈಪೋಟಿಗೆ ಬಿದ್ದು 11 ಜನರ ಬಲಿ ತಗೊಂಡ್ರಲ್ಲ. ಈಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. RCB ಕರ್ನಾಟಕವನ್ನು ಪ್ರತಿನಿಧಿಸಿತ್ತ? ಎಷ್ಟು ಜನ ಕರ್ನಾಟಕದ ಆಟಗಾರರು RCB ಕರ್ನಾಟಕ ಸರ್ಕಾರ ಪ್ರಾಯೋಜನೆ ಮಾಡಿತ್ತ? ನೀವು ಸ್ಪಾನ್ಸರ್ ಮಾಡಿದ್ರಾ ಅಥವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂಡವಾಳ ಹೂಡಿಕೆ ಮಾಡಿದ್ದೀರಾ RCBಯಲ್ಲಿ? ಎಷ್ಟು ಹಣ ಹೂಡಿಕೆ ಮಾಡಿದ್ದೀರಿ ನೀವು? ಎಷ್ಟು ಲಾಭ ಬಂದಿದೆ ನಿಮಗೆ? ಪೊಲೀಸ್ ಇಲಾಖೆ ಹೇಳಿಲ್ವಾ ನಿಮಗೆ? ರಾತ್ರಿ ಇಡೀ ನಮ್ಮ ಸಿಬ್ಬಂದಿಗಳು ಬಂದೋಬಸ್ತ್ನಲ್ಲಿ ಪೂರ್ಣ ಶ್ರಮ ಹಾಕಿದರೆ ತಕ್ಷಣ ಆಯೋಜನೆ ಮಾಡಕ್ ಆಗಲ್ಲ. ಯಾವ ತರಾತುರಿಯಲ್ಲಿ ಆಯೋಜನೆ ಮಾಡಿದ್ರಿ? ರಾಜ್ಯದ ಮಾನ ಕಡಿಯೋದಕ್ಕ? 11 ಜನರು ಬಲಿ ಪಡೆಯೋದಕ್ಕ? ಹೇಳಿಲ್ವಾ ಪೊಲೀಸ್ ಸಿಬ್ಬಂದಿ? ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ಕೊಡ್ಲಿಕ್ಕೆ ಬೇಕಾದಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ವಾ ನಿಮ್ಗೆ? ಇಷ್ಟಾದ್ಮೇಲೂ ಕೂಡ ನಿರ್ಣಯ ತಗೊಂಡವ್ರು ಯಾರು? ಆಯುಕ್ತರು ನಿರ್ಣಯ ತಗೊಂಡ್ರ? ಶಾಸಕರುಗಳು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಜೊತೆಲಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರು ನಿಮಗೆ ಸೂಚನೆ ಕೊಟ್ರ? ಯಾವ ಕಾರಣಕ್ಕೆ ಇದನ್ನ ಮಾಡಿದ್ರಿ ನೀವು? ಇದಕ್ಕೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿಲ್ಲ. ಮಾನವೀಯತೆ ಇಲ್ದಂಗೆ ನಡ್ಕೊಂಡ್ರಿ. ಒಂದ್ ಕಡೆ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ನೀವು ಹೆಂಗೆ ಮನುಷ್ಯತ್ವ ಸತ್ತವ್ರ ರೀತಿಯಲ್ಲಿ ನಡ್ಕೊಂಡ್ರಿ. ಒಬ್ರು ಕಪ್ ಎತ್ತಿ ಮುತ್ತಿಡ್ತಾರೆ, ಓಹೋ ನೀವೇ ಸಿಕ್ಸರ್ ಹೊಡೆದಿದ್ದು, ನೀವೇ ಗೆಲ್ಸಿದ್ದು ತಂಡನ. ನಾಚಿಕೆ. ಕಪ್ ಒಂದ್ ಕಡೆ ಸಾವಿನ ಸರಮಾಲೆ, ಇನ್ನೊಂದ್ ಕಡೆ ಕಪ್ ಎತ್ತಿ ಮುತ್ತಿಡ್ತೀರಿ. ಮತ್ತೊಬ್ರು ಮಸಾಲ ದೋಸೆ ತಿನ್ನಕ್ ಹೋಗ್ತೀರಿ. ಮನುಷ್ಯತ್ವ ಇದೆಯಾ ನಿಮ್ಗೆ? ಮನುಷ್ಯತ್ವ ಇದೆಯನ್ರಿ? ಇಷ್ಟಾದ್ಮೇಲೆ ಆರೋಪ ಯಾರ ಮೇಲೆ? ಪೊಲೀಸರ ಮೇಲೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಪ್ರಜ್ಞೆ ತಪ್ಪಿ ಬಿದ್ದವ್ರನ್ನ, ಆ ಕಾಲ್ ತುಳುಕಕ್ಕೆ ಒಳಗಾಗಿ ಜೀವ ಕಳ್ಕೊಂಡವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿದ್ದವ್ರು ಪೊಲೀಸರ್ರಿ. ನೀವಲ್ಲ, ನೀವೆಲ್ರಿ ಇದ್ರಿ? ಒಬ್ರು ಮಸಾಲೆ ದೋಸೆ ತಿನ್ನಕ್ ಹೋಗಿದ್ರಿ, ಮತ್ತೊಬ್ರು ಕಪ್ ಮುತ್ತಿಡಕ್ ಹೋಗಿದ್ರಿ. ಕ್ರಿಕೆಟ್ನ ಕ್ರೆಡಿಟ್ನ ಪಡ್ಕೊಳ್ಳಕ್ಕೆ ನಿಮ್ಮಿಬ್ಬರ ನಡುವೆ ಕ್ರೆಡಿಟ್ ವಾರ್ ನಡೀತಾ ಇತ್ತು. ಅದಕ್ಕೆ 11 ಜನರ ಬಲಿ ಆಯ್ತು. ನಿಮ್ ತಪ್ಪನ್ನು ಮುಚ್ಚಿಟ್ಕೊಳ್ಳೋದಿಕ್ಕೆ ಈಗ ತಪ್ಪೇ ಮಾಡಿದವ್ರ ಮೇಲೆ ಕ್ರಮ ತಗೊಳ್ತೀರಲ್ವಾ? ತಪ್ಪು ಮಾಡಿರೋ ನಿಮ್ಮ ಮೇಲೆ ಶಿಕ್ಷೆ ಆಗ್ಬೇಕೋ ಬೇಡವೋ? ನಮ್ಮ ಈ ಹೋರಾಟ ತಪ್ಪು ಮಾಡಿರೋರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳಿ, ಅಮಾಯಕರ ಸಾವಿಗೆ ಕಾರಣಕರ್ತರಾದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಮ್ಮ ಹೋರಾಟ. ನೀವೇನ್ ಮಾಡಿದ್ರಿ? ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಹೇಳಿ ತಿಪ್ಪೆ ಸಾರಿಸೋ ಪ್ರಯತ್ನ ಮಾಡಿದ್ರಿ. ಕೇರಳದಲ್ಲಿ ಆನೆ ತುಳಿತಕ್ಕೊಳಗಾದ್ರೆ 25 ಲಕ್ಷ ಪರಿಹಾರ ಕೊಟ್ಟು ಇಲ್ಲಿ ಸತ್ತವರಿಗೆ 10 ಲಕ್ಷ ಅಂತ ಘೋಷಣೆ ಮಾಡಿ ಅಲ್ಲೂ ತಾರತಮ್ಯ ಮಾಡಿದ್ರಿ. ಯಾವಾಗ ಜನಾಭಿಪ್ರಾಯ ಜನಾಕ್ರೋಶ ನಿಮ್ ವಿರುದ್ಧ ಆಯ್ತು, ಈಗ 25 ಲಕ್ಷ ಅಂತ ಹೇಳ್ತಾ ಇದ್ದೀರಿ. ಆಮೇಲೆ ನ್ಯಾಯಾಂಗ ತನಿಖೆ ಅಂತ ಹೇಳ್ತೀರಿ. ನಮ್ಮ ಆಗ್ರಹ ಇಷ್ಟೇನೆ, ನ್ಯಾಯಾಂಗ ತನಿಖೆ ಆಗಬೇಕಾಗಿರೋದು ನಿಮ್ ಸರ್ಕಾರದ ನೇತೃತ್ವದಲ್ಲ, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಮೂಲ ಕಾರಣವೇ ನೀವಿದ್ದೀರಿ. ನಿಮ್ಮ ಮೇಲೆ FIR ಬುಕ್ ಆಗಬೇಕು. A1 A2 CM ಡೆಪ್ಟಿ CM ಆಗಬೇಕು. ಆಗ ಒಂದು ಪಾರದರ್ಶಕತೆ ಬರುತ್ತೆ, ಒಂದು ಪ್ರಾಮಾಣಿಕತೆ ಬರುತ್ತೆ.
ಅಷ್ಟು ಮಾತ್ರ ಅಲ್ಲ, ನ್ಯಾಯಾಂಗ ತನಿಖೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಬೇಕು. ಆಗ ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತೆ. ನಿಮ್ ನೇತೃತ್ವದ ತನಿಖೆ ನಿಮ್ ತಪ್ಪುಗಳನ್ನು ಮುಚ್ಚಾಕೋದಕ್ಕೆ, ನಿಮ್ ನೇತೃತ್ವದ ತನಿಖೆ ಅಮಾಯಕರನ್ನ ಬಲಿ ಪಡೆಯೋದಕ್ಕೆ, ನಿಮ್ಮ ನೇತೃತ್ವದ ತನಿಖೆ ನಿಮ್ಮೆಲ್ಲ ತಪ್ಪುಗಳನ್ನ ಮುಚ್ಚಾಕೋದಕ್ಕೆ ನಡೆಸುವಂತ ತನಿಖೆ ಅವಶ್ಯಕತೆ ಇಲ್ಲ. ನಮ್ಮ ಆಗ್ರಹ ಇಷ್ಟೇನೆ, ಈ ಹೋರಾಟದ ಉದ್ದೇಶ ಇಷ್ಟೇನೆ. 11 ಜನರ ಅಮಾಯಕರ ಸಾವಿಗೆ ಕಾರಣಕರ್ತರಾದವರು ನಿಮ್ಮ ಹಪಾಪಿತನಕ್ಕೆ, ನಿಮ್ಮ ಲಾಭಕ್ಕೆ ಏನ್ ಕಾರಣಕರ್ತರಾಗಿದ್ರಿ, ನಿಮಗೆ ಶಿಕ್ಷೆ ಆಗಬೇಕು. ನಿಮಗೆ ನೈತಿಕತೆ ಅನ್ನೋದಿದ್ರೆ, ನಿಮಗೇನಾದ್ರೂ ಮಾನವೀಯತೆ ಅನ್ನೋದಿದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಕೊಡ್ತಿದ್ರಿ. ನಿಮ್ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಬೇರೆಯವರ ತಲೆದಂಡ ಮಾಡೋ ಪ್ರಯತ್ನ ಮಾಡ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಹೋರಾಟ ನಿಜವಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಮ್ಮ ಹೋರಾಟ. ನಗಾಡ್ತಾರ್ರಿ, ವಿಧಾನಸೌಧದಲ್ಲಿ ಕಮಿಷನ್ ಆಯೋಜನೆ ಮಾಡಕ್ಕಾಗತ್ತಾ? 3ನೇ ತಾರೀಕೇನೆ DPR ಅಶೋಕ್ ಅವರೇ, 3ನೇ ತಾರೀಕೇನೆ ಇವರು DPR ಪತ್ರ ಬರೀತಾರೆ. ಮ್ಯಾಚ್ ಫಿಕ್ಸಿಂಗ್ ಆಗಿತ್ತಾ? ಮುಂಚೆನೆ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತಾ? ಮುಂಚೆನೆ ನಿಮಗೆ ಕನಸು ಬಿದ್ದಿತ್ತಾ? ಹೋಗ್ಲಿ, ಅಷ್ಟೆಲ್ಲ ಬರ್ದವರು ಸೂಕ್ತ ಬಂದೋಬಸ್ತ್ ತಗೊಂಡ್ರ? ಆತ್ರ ಏನಿತ್ತು ನಿಮಗೆ? ಅಂತ ಆತ್ರ ಏನಿತ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಾದಂತ ಅವಶ್ಯಕತೆ ಇದೆ. ಅದಕ್ಕಾಗಿ ಇದೊಂದು ರೀತಿಯ ಕ್ರಿಮಿನಲ್ ನಿರ್ಲಕ್ಷ್ಯ. ಇದು ನೀವು ಮಾಡಿರ್ತಕ್ಕಂಥದ್ದು ಒಂದು ಕ್ರಿಮಿನಲ್ ನಿರ್ಲಕ್ಷ್ಯ. ನಿಮ್ಮ ಕ್ರಿಮಿನಲ್ ನಿರ್ಲಕ್ಷ್ಯದ ಕಾರಣದಿಂದಾಗಿ ಅವರ ಆತ್ಮಕ್ಕೆ ಸದ್ಗತಿ ಯಾವಾಗ ದೊರಕುತ್ತೆ ಅಂದ್ರೆ, ನಿಜವಾಗಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು. ಕ್ರೆಡಿಟ್ ವಾರ್ನ ಹಪಾಪಿತನಕ್ಕೆ ಒಳಗಾದವರಿಗೆ ಶಿಕ್ಷೆ ಆಗಬೇಕು. ಆಗ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆ ರೋದನ ನೋಡಿದ್ರ ನೀವು? ಆ ಸಮಾಧಿಯ ಮುಂದೆ ಅಳ್ತಾ ಇದ್ದಂತ ರೋದನ ನೋಡಿದ್ರ? 100 ಕೋಟಿ ರೂಪಾಯಿ ಆಸ್ತಿ ಇದೆ, ಇದ್ದೊಬ್ಬ ಮಗನ್ ಕಳ್ಕೊಂಡಿದ್ದೇವೆ, 100 ಕೋಟಿ ರೂಪಾಯಿ ಆಸ್ತಿ ಏನ್ ಮಾಡ್ಲಿ ನಾನು, ಯಾರಿಗಾಗಿ ಬದುಕ್ಲಿ ಅನ್ನುವ ರೋದನ ನೀವು ಕಾಣ್ಲಿಲ್ವಾ? ನಿಮಗೆ ಕೇಳಲಿಲ್ವಾ? ಅದಕ್ಕಾಗಿ ನಾವು ಈ ಒಂದು ಹೋರಾಟ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ನಾವು ಈ ಒಂದು ಗಾಂಧಿ ಪ್ರತಿಮೆ ಮುಂದೆ ಧರಣಿ ಕೂತಿದ್ದೇವೆ. A1 A2 ಯಾರಾಗಬೇಕು? ಇದು ನಮ್ಮ ಮಾತು ಮಾತ್ರ ಅಲ್ಲ, ಇದು ಜನಾಭಿಪ್ರಾಯ, ರಾಜ್ಯದ ಜನರ ಅಭಿಪ್ರಾಯ. ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಡಿ ಅಂತ ಆಗ್ರಹಿಸಿ ನನ್ನ ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.